ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಅಕಾರಣ ಕರುಣಾಶಾಲಿ ಅನಿಮಿತ್ಯ ಬಂಧು ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾವನ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಕಲಬುರಗಿ ಕ್ಷೇತ್ರದ ಅಧಿದೇವತೆಯಾದ ಶರಣ ಬಸವೇಶ್ವರರಿಗೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಪ್ರಥಮ ದಿವಸದ ಸಾಯಂಕಾಲೀನ ಶಿವಾನುಭವ ಪೀಠವನ್ನು ಅಲಂಕರಿಸಿದ ಭಾರತೀ ಸ್ವಾಮಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಪಾದಗಳಿಗೆ ಹಣೆ ಮಣಿದು, ಪ್ರಿಯ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿ. ಬಹಳ ಜನ ಇದ್ದೀರಿ, ಎಲ್ಲರೂ ಬಹಳ ಸೇವಾ ಮಾಡೀರಿ. ಈಗ ನಿಮ್ಮ ಸೇವಾ ಮುಗಿದದ, ನಮ್ಮ ಸೇವಾ ಚಾಲು ಆಗ್ಯದ. ನಮ್ಮ ಸೇವಾ ಏನು ಅಂದ್ರೆ ಮಾತಾಡೋದು, ನಿಮ್ಮ ಸೇವಾ ಅಂದ್ರೆ ಕೊಡೋದು ಮಾಡೋದು ಎರಡೂ ಅದಾವೆ. ನಮ್ಮದ್ರ ಮಾತಾಡೋ ಸೇವಾನೇ ಮಾಡ್ತೇವೆ ನಾವು, ಮತ್ತೇನು ಮಾಡೋಂಗಿಲ್ಲ. ನೀವೆಲ್ಲನೂ ಮಾಡ್ತೀರಿ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಿವಿಯೊಳಗೆ ಹೇಳೋ ಮಾತು ಅಂತ ಇರ್ತಾವೆ. ಅಂದ್ರೆ ಭಾಳ ಎಚ್ಚರದಿಂದ ಕೇಳಬೇಕು ಅಂತ ಕಿವಿಗೆ ಹೇಳೋದು. ಪ್ರತಿಯೊಬ್ಬ ಮನುಷ್ಯ ಸುಖವನ್ನು ಅಪೇಕ್ಷೆ ಮಾಡ್ತಾನೆ, ಸಮಾಧಾನವನ್ನು, ಶಾಂತಿಯನ್ನು. ಅದು ಸಿಗೋ ಸಲುವಾಗಿಯೇ ಹುಟ್ಟಿದ ಮೇಲೆ ಸಾಯೋ ತನಕ, ಎದ್ದ ಮೇಲೆ ಮಲಗೋ ತನಕ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಸಿಕ್ಕದೇನ್ರಿ, ನಾವು ಮಾಡೋ ಪ್ರಯತ್ನಕ್ಕೆ ಸಿಕ್ಕದೇನ್ರಿ, ಸಿಗ್ತದೇನ್ರಿ ಅಂತ ನೀವು ಪ್ರಶ್ನೆ ಮಾಡಿದರೆ ಅದರ ಉತ್ತರ ಇಲ್ಲ. ನಮ್ಮ ಪ್ರಯತ್ನ ಏನು ನಡೆದದ ಸುಖಕ್ಕಾಗಿ ಇಲ್ಲ, ಅದು ದುಃಖ ಮತ್ತು ಮಲ್ಟಿಪ್ಲೈ ಆಗ್ತದ. ಮತ್ತು ನಾವು ಏನು ಮಾಡ್ಬೇಕ್ರಿ ದುಃಖ ಹೋಗ್ಬೇಕಾದ್ರೆ? ಅದಕ್ಕೆ ಒಂದೇ ಮಾತು ಹೇಳಿದ್ರು, ಜ್ಞಾನ ಒಂದೇ ಸಾಕು ಮುಕ್ತಿಗೆ. ಒಂದೇ ಮಾತು ಹೇಳಿದ್ರು ಅವರು. ಈ ಸುಖ ಸಲುವಾಗಿ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಮನೆ ಮಾಡಿ ಇಷ್ಟು ಗೊಳೆ ಮಾಡಿರಲಿಲ್ಲ. ಆ ಮಾಡಿದವ್ರಿಗೆ ಹಾನಿ ಮಾಡಿ ಕೇಳ್ರಿ, ಸಿಕ್ಕದೇನ್ರಿ ಅಂತ ಕೇಳ್ರಿ. ಇಲ್ಲಿ ಬರ್ರಿ ಅಂತಾರೆ ಅವರು, ಕಿವಿಗೆ ಹೇಳ್ತಾರೆ. ಇಲ್ಲ, ಜೋರಾಗಿ ಹೇಳೋಕೆ ಧೈರ್ಯ ಇಲ್ಲ. ಯಾಕೆ? ಸಿಕ್ಕಿಲ್ಲ, ಸ್ವಾಭಾವಿಕ. ಯಾಕೆ? ಇಲ್ಲ, ಇಲ್ದಲ್ಲಿ ಹುಡುಕಾಡಿದ ಎಲ್ಲಿ ಸಿಗ್ತದೆ ರೀ? ಇಲ್ದಲ್ಲಿ ಹುಡುಕಾಡಿ ಎಲ್ಲಿ ಸಿಗ್ತದೆ? ಎಲ್ಲಿ ಸುಖ ಅದ ಅಲ್ಲಿ ಹುಡುಕಕ್ಕೆ ತಯಾರಿಲ್ಲ, ಎಲ್ಲಿ ಇಲ್ಲ ಅಲ್ಲಿ ಹುಡುಕಕ್ಕೆ ಪ್ರಯತ್ನ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಮಾಡ್ತಾನೆ ಮಣ್ಣಾಗೂ ಹೋಗ್ತೇವೆ. ಇದು ನಿಶ್ಚಿತ ಅದ. ಅದಕ್ಕೆ ಸುಖಾರೇ ಬೇಕಂತೇವಿ, ಪ್ರಯತ್ನರೇ ಮಾಡ್ತಾ ಇದ್ದೇವೆ. ಸಿಕ್ಕಿಲ್ಲ ಅಂದ್ರೆ ಎಲ್ಲರೂ ಹುಡುಕಿ ಕಡೆಗೆ ಜಗಕ್ಕೆ ಬರ್ತಾರೆ. ಎಲ್ಲಿ? ಎಲ್ಲ ಮಾಡಿ ಸೋತ ಒಳಗೆ ಇಲ್ಲಿಗೆ ಬರ್ತಾರೆ. ಈಗ ಬಂದಿರಲಿಲ್ಲ ನೀವು, ಏನು ಕಂಬೋದತ್ತು ಬಂದಿರಿ ನಿಮ್ಮ ಮನೆಯಾಗ, ಏನು ಕಂಬೋದತ್ತು ಬಂದಿರಿ, ಸುಖ ಸಿಕ್ಕಿಲ್ಲ ಅಂತ ಬಂದಿರಿ. ಇಲ್ಲರೆ ಸಿಗ್ತದೇನಂತ ನೀವು ಪ್ರಯತ್ನ ಮಾಡಕತ್ತೀರಿ. ಅದಕ್ಕೆ ಒಂದೇ ಮಾತು ಹೇಳಿದರು,
ಸುಖ ಸಿಗಬೇಕು, ಶಾಂತಿ ಸಿಗಬೇಕು, ಎಲ್ಲಿ ಹೋಗೋದು ಜರೂರತ್ ಇಲ್ಲ. ಆಫ್ಟರ್ ಲಾಂಗ್ ಸರ್ಚಸ್ ಹಿಯರ್ ಆ್ಯಂಡ್ ದೇರ್ ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ಹೇರ್ ಯು ಸ್ಟಾರ್ಟೆಡ್. ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ನಿನಗೆ ಸಮಾಧಾನ ಶಾಂತಿ ಸಿಗಬೇಕಂದ್ರೆ ನೀವೇನು ಪ್ರಯಾಣ ಮಾಡಕತ್ತಿರಲ್ಲ ಅದು ಹೊಳಬೇಕ್ರಿ, ಮತ್ತೇನಿಲ್ಲ. ಹೌದಾ? ಹೌದು. ಭಾಳ ಮಂದಿ ಯಾತ್ರೆ ಮಾಡೋಕ್ಕೆ ಹೋಗ್ತಾರೆ, 5 ಸ್ಟಾರ್ ಹೋಟೆಲಾಗ ಇಳಿತಾರೆ, ಬೇಕಾದ ಉಣ್ತಾರೆ, ತಿಂತಾರೆ, ಎಲ್ಲ ತಿರುಗಾಡಿ ಬಂದ ಕೂಡಲೇ ಮನ್ಯಾಗ ಈಗ ಆರಾಮಾಯ್ತು ನೋಡ್ರಿ ಅಂತ. ಮತ್ತೆ ಯಾಕೆ ಹೋಗಿದ್ದೆ ಅಲ್ಲಿ? ಎಲ್ಲ ಮನೆಗೆ ಬಂದೊಳಗೆ ಗಾದಿ ಇಲ್ಲ, ಅಲ್ಲಿ ಹೆಂಗೆ ಮಂಚಿಲ್ಲ, ಮನ್ಯಾಗ ಮಣ್ಣಾಗ ಉಳ್ಳಾಡಿ ಮಕ್ಕೊಂಡಂತಾರೆ. ಈಗ ಸಿಕ್ತು ನೋಡ್ರಿ ಆರಾಮ ಅಂತೀಯಲ್ಲ, ಆ ಗಾದಿ ಪಾದಿ ಸಿಕ್ಕಿಲ್ಲ ನಿನಗೆ? ಸಿಕ್ಕಿಲ್ಲ. ಯಾಕೆ? ಎಷ್ಟು ತಿರುಗಾಡಿದ್ರು ಹೊಳ್ಳಿ ನಿಮ್ಮ ಮನೆಗೆ ಬಂದಕ್ಕೆ ನಿಮ್ಗೆ ಹೆಂಗೆ ಶಾಂತಿ ಸಿಗ್ತದೆ, ಹಂಗೆ ನೀವು ನಿಮ್ಮ ಹೊರಗೆ ನಡೆದಿರಿ. ನೀವು ಹೊರಗೆ ನಡೆದವ್ರು ಎಂದೂ ಸಿಗೋದಿಲ್ಲ. ಹೊಳ್ಳಿ ಯು ಕಮ್ ಬ್ಯಾಕ್ ದ್ಯಾಟ್ ಸರ್ಕಲ್ ಫ್ರಮ್ ಹೇರ್ ಯು ಸ್ಟಾರ್ಟೆಡ್. ಎಲ್ಲಿಂದ ಸುಖವನ್ನು ನೋಡಲಿಕ್ಕೆ ಹೊರಟಿರುವೆಯೋ ಅಲ್ಲಿಗೆ ಹೊಳ್ಳಿ ಬಾ. ಹೌದಾ? ಆರಾಮಕ್ಕಂತೆ ಪ್ರವಾಸಕ್ಕೆ ಹೋಗ್ತಾರೆ, ಸಾಕಾಯ್ತಿರಪ್ಪ ಅಂತ ಬಂದು ಬಳಕ. ಮತ್ತು ಎದಕ್ಕೆ ಹೋಗಿದ್ದಿ? ಆರಾಮಕ್ಕಂತ ಹೋಗಿದ್ದಿ, ಸಿಕ್ಕಿಲ್ಲ. ಮನೆಗೆ ಬಂದು ಹಾಸಿಗೆ ಇರಲಿ ಬಂದು ಮಕ್ಕೊಂಡಾದ್ರೆ ಹೆಂಗೆ ಶಾಂತ ನಿಶ್ಚಿಂತ ಮಕ್ಕೋತಾನಲ್ಲ, ಹಾಗೆ ಮನುಷ್ಯನ ಜೀವನದಲ್ಲಿ ಶಾಂತಿ ಎಲ್ಲದ ಅಂತ ಕೇಳಿದ್ರೆ ನಿಮ್ಮಲ್ಲಿ. ಅಚ್ಚಾ, ನಿಮಗೆಲ್ಲರಿಗೂ ಕೇಳ್ತೀನಿ, ಮಕ್ಕೊಂಡಕ್ರೆ ಆರಾಮಿರ್ತೀರಿ, ಹೆಂಗಿರ್ತೀರಿ? ಮಕ್ಕೊಂಡಕ್ರೆ ಭಾಳ ತ್ರಾಸಿತ್ತೇನೆ. ಯಾರು ಏನು ಹೇಳಿಲ್ಲ, ಭಯಂಕರ ತ್ರಾಸ ಆಯ್ತು ರೀ ನಮ್ಗೆ ರಾತ್ರಿ, ಏನು ಹೇಳ್ಬೇಕ್ರಿ? ಹಿಂಗೆ ಯಾರು ಹೇಳಿದವ್ರು ಸಿಕ್ಕಾರೆ ನಿಮಗೆ? ಇಲ್ಲ. ಶಾಂತಿ ಇತ್ತಿಲ್ಲ? ಏನಿತ್ತು? ಗಂಡಿದ್ದ, ಮಕ್ಕಳಿದ್ದು, ಅಧಿಕಾರಿ ಇತ್ತು, ಕಾರಿತ್ತು, ಏನಿತ್ತು ರೀ? ಶಾಂತಿ ಇತ್ತ? ಇಲ್ಲ. ಎಬ್ಸಕ್ಕೆ ಹೋದ್ರು ತೊಡಿ ಇನ್ನು ಅಂತ ನಾವು ಹೇಳೋದು, ತೊಡಿ ಇನ್ನೊಂದಿಟ್ಟು ತಾಸು. ಏನಿತ್ತು ಅಲ್ಲಿ ನಿದ್ಯಾಗ? ಹೆಣ್ತಿ ಇಲ್ಲ, ಗಂಡ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಆಫೀಸ್ ಇಲ್ಲ, ಏನಿತ್ತು? ಯಾರಿದ್ರು? ಮಗ್ಗಲ್ಕನೇ ಮುಕ್ಕೊಂಡ ಗಂಡ ಹೆಣ್ತಿ ಗೊತ್ತಿಲ್ಲ, ಗಂಡಗೆ ಗೊತ್ತಿಲ್ಲ, ಹೆಣ್ತಿಗೆ ಹೆಣ್ತಿ ಅನ್ನೋದು ಗೊತ್ತಿಲ್ಲ, ಗಂಡ ಗೊತ್ತು, ಸಾವುಕಾರ ಇದ್ರೆ ಇಲ್ಲ ನಿದ್ಯಾಗ. ಇಲ್ಲಾಂದ್ರೆ ಮತ್ತು ಗಾಡಿ ಕುಂಡ್ರಿಸ್ತಿದ್ದೆವು ಮುಂಜಾನೆ. ನಿದ್ಯಾಗ ಇದ್ರೆ ಇಲ್ಲ. ಏನಿತ್ತು? ಯಾರಿದ್ದರು? ಏನೂ ಇಲ್ಲ. ತ್ರಾಸಿತ್ತ? ಏನು ಸುಖ ಇತ್ತ? ಆರಾಮಿತ್ತಿಲ್ಲ. ಎಲ್ಲಿದದು ಆರಾಮ? ಯಾರ ಗಂಡಂದು, ರೊಕ್ಕದ್ದು, ರೂಪಾಯಿದು, ಅಧಿಕಾರದ್ದು ಯಾರ್ದು ಇಲ್ಲರದು? ಅದು ನಮ್ಮ ಸ್ವಂತದ. ಇಟ್ ಈಸ್ ಅವರ್ ಓನ್ ಪ್ರಾಪರ್ಟಿ. ಅದು ನಮ್ಮ ಸ್ವಂತ ಆಸ್ತಿ ಅದ. ಆನಂದವೇ ಶಾಸ್ತ್ರದ. ಆನಂದ ಮೇನ ಜಗವ ರಚಿಸಿ ಶಾಸ್ತ್ರ ಹೇಳಿದರು. ನಾವು ಏನು ಮಾಡಿದೆವು ಆನಂದಕ್ಕೆ ಮಾಡೋಕ್ಕೆ ಜಗತ್ತು ಮಾಡಿದೆ. ಹೆಂಡತಿ ಮಾಡ್ಕೊಳ್ಳೋದು ಆನಂದಕ್ಕೆ, ಮಕ್ಕಳು ಹಿಡಿದು ಆನಂದಕ್ಕೆ, ಮಠ ಕಟ್ಟೋದು ಆನಂದಕ್ಕೆ, ಮಾಡಿ ಕಟ್ಟೋದು ಆನಂದಕ್ಕೆ. ಹೌದಲ್ರಿ? ಸಿಕ್ಕದೇನ್ರಿ? ಕೆಟ್ಟದವ್ರಿಗೆ ಕೇಳ್ರಿ, ಮಾಡ್ಕೊಂಡವ್ರಿಗೆ ಕೇಳ್ರಿ, ಹಡದವ್ರಿಗೆ ಕೇಳ್ರಿ, ಪಡೆದವ್ರಿಗೆ ಕೇಳಿ. ಸಿಕ್ಕದೇನು? ಸಿಕ್ಕಿಲ್ಲ ನೋಡ್ರಿ. ಮಗೋರಿ ಸಿಕ್ಕದ ಇಲ್ಲ. ನಿದ್ದಿಗೆ ಏನೂ ಬೇಕಾಗಿಲ್ಲ, ಸುಖಕ್ಕೆ ಏನೂ ಬೇಕಾಗಿಲ್ಲ ರೀ. ನೀವು ಗೋಳೆ ಮಾಡೋದಿಲ್ಲ, ದುಃಖಕ್ಕೆ ಗೋಳೆ ಮಾಡಕತ್ತೀರಿ, ಸುಖಕ್ಕೆ ಏನೂ ಬರೋಕ್ಕಿಲ್ಲ. ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಬಹಿರ್ಮುಖ ಆಗಬೇಡ್ರಿ, ಅಂತರ್ಮುಖ ಆಗ್ರಿ. ನಿಮ್ಮೊಳಗೆ ನೀವು ಇರೋಕ್ಕೆ ಪ್ರಯತ್ನ ಮಾಡಿರಿ. ಅವು ನೋಡ್ರಿ, ಅವೆಲ್ಲ ಹೆಂಗದವ ಅಂತಂದ್ರೆ ನಿಮ್ಗೆ ಗೊತ್ತಿರ್ತದಲ್ಲ. ಅಲ್ಲಿ ಹೋಗಿರ್ತೀರಿ ಬಜಾರ್ಕ, ಎಲ್ಲೇ ಹೋಗಿರ್ತೀರಿ, ಶೋರೂಮ್ ಅಂತ ಇರ್ತಾವೆ, ನೋಡೋಕೆ ಹೋಗಿರ್ತೀರಿ. ನೋಡ್ಕೊಂಬರೋದು ರೀ. ಯಾವ ಖರೀದಿ ಮಾಡೋಂಗಿಲ್ಲ, ಕೊಡೋಂಗನೇ ಇಲ್ಲ. ನೋಡೋದು ಮನೆ ಭಾಳ ಚಲೋ ಮಾಡ್ರಿ ಅಂತ ಹೇಳಿ ಬರೋದು. ಸಂಸಾರ ಹಾಗೆಲ್ಲ ಅದು ನೋಡೋಕ್ಕದ. ಮನುಷ್ಯನಿಗೆ ಸುಖ ಸಿಗಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಬೇಕು. ಅದಕ್ಕೆ ಜ್ಞಾನ ಒಂದೇ ಸಾಕು ಮುಕ್ತಿಗೆ.
ಸುಖಕ್ಕೆ ಏನು ಜರುತ್ತಿಲ್ಲ, ಜ್ಞಾನ ಬೇಕ್ರಿ. ಅದು ಜ್ಞಾನ ಬೇಕು. ಜ್ಞಾನ ಇಲ್ಲ ಅಂದ್ರೆ ಸುಖ ಗೊತ್ತಾಗಿಲ್ಲ ನಮ್ಗೆ. ಆದರೆ ಜ್ಞಾನ ಇತ್ತು ಅಂದ್ರೆ ನಮ್ಗೆ ಆನಂದ ಬರ್ತದೆ. ಜ್ಞಾನ ಇಲ್ಲ ಅಂದ್ರೆ ನಿಮ್ಗೆ ಏನು ಪ್ರಿಯ ವಸ್ತು ಬೇಕಾಗಿತ್ತು, ನಿಮ್ಮ ಹಂತ ಕೇಳ್ದ, ನಿಮ್ಗೆ ಜ್ಞಾನ ಇಲ್ಲ ಅಂದ್ರೆ ದುಃಖ ಹಾಕದೇನು? ನೀವು ಮಕ್ಕೊಂಡ್ರಿ, ನಿಮ್ಮ ಮಗ್ಲಕ್ಕೆ ಒಂದೇನಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಲಾಟ್ರಿ ಟಿಕೆಟ್ ಇಟ್ಟೇವು ನಿಮ್ಮ ಹಂತಕ್ಕೆ, ನಿಮ್ಗೆ ಸಿಕ್ಕದ ಆನಂದ ಹಾಕದೇನು? ಇಲ್ಲ, ನಿಮ್ಗೆ ಗೊತ್ತೇ ಇಲ್ಲ ಏನು ಆನಂದ ಹಾಕೋದು. ಜ್ಞಾನ ಆಗ್ಬೇಕು. ನಾನು 10 ಲಕ್ಷ ರೂಪಾಯಿ ಲಾಟ್ರಿ ಗೆದ್ದೀನಿ ಅಂತ ಟಿಕೆಟ್ ಅದ, ಜ್ಞಾನ ಆದ್ರೆ ಹಾಕೋದು. ಜ್ಞಾನ ಇಲ್ಲ ಹಂಗಿಲ್ಲ. ನೀವು ಮಕ್ಕೊಂಡ್ರೆ ನಿಮ್ಮ ಮಗ್ಲಕ್ಕೆ ಒಂದು ದೊಡ್ಡದಪ್ಪ ನಾಗರಾವ್ ಬಂದು ಹಾಸಿಯಾಗಿ ಸೇರಿ ಅದು ದುಃಖ ಹಾಕದೇನು? ಹಾಗಿಲ್ಲ. ಹಾವ ಗೊತ್ತಾದರೆ ದುಃಖ ಹಾಕದ ಮನುಷ್ಯನಿಗೆ. ಅದಕ್ಕೆ ಜ್ಞಾನ ಮನುಷ್ಯನಿಗೆ ಭಾಳ ಅವಶ್ಯಕತೆವಾಗಿರ್ತಕ್ಕಂಥ ಜಗದಾಂಧ್ಯ ಪ್ರಸಂಗ ಅಂದಾರ. ಅದಕ್ಕೆ ಮಹಾತ್ಮರು ಜ್ಞಾನ ಮಾಡ್ಕೊತಾರೆ. ಇಟ್ಟಿಟ್ಟು ಜ್ಞಾನ ಆಗಿ ಸಂಸಾರ ಜ್ಞಾನ ಮಾಡ್ಕೋಬೇಕು. ಆಮೇಲೆ ಆ ಸದಾಶಿವನ ಪರಮಾತ್ಮನ ಜ್ಞಾನ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಸಿಕ್ಕ ಆನಂದ ಅದು ಕೈ ಬಿಟ್ಟು ಹೋಗುವುದಿಲ್ಲ ಅಂತ ತಿಳ್ಕೊಂಡು ಅವರು ಮುಕ್ತಿ ಅಂದ್ರೆ ಆನಂದ. ಆ ಆನಂದಕ್ಕೆ ಅದು ಒಂದೇ ಒಂದು ಕಾರಣ ಅದ, ಯಾವುದು? ಜ್ಞಾನ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಜ್ಞಾನ ಇಲ್ಲ ಜಗದಾಂಧ್ಯ ಪ್ರಸಂಗ ಅಂದಾರ. ಹೆಂಗೆ ಕತ್ಲೆ ಬೇಕಾಷ್ಟು ವಸ್ತು ಅದಾವ, ಕತ್ಲಿತ್ತು ಅಂದ್ರೆ ಹೆಂಗೆ ಗೊತ್ತಾ? ಹಂಗಿಲ್ಲ ಸಾಮಾನ ಹಂಗೆ ಬೇಕಾಷ್ಟು ಅದಾವ ನಿಮಗೆ. ಆದರೆ ಬ್ರಹ್ಮಜ್ಞಾನ ಇಲ್ಲ ಅಂದ್ರೆ ನಿಮಗೆ ಆನಂದ ಸಿಗುವುದಿಲ್ಲ, ಸುಖ ಸಿಗುವುದಿಲ್ಲ. ಸಿಕ್ಕರು ಅದು ನಿಮ್ಮ ಅಂತ್ಯಕ್ಕೆ ಭಾಳ ದಿವಸ ಉಳಿಯಂಗಿಲ್ಲ. ಹೌದು, ಸ್ವಾಭಾವಿಕ ಉಳಿಯಂಗನೇ ಇಲ್ಲ. ಅದಕ್ಕೆ ಮಹಾನುಭಾವರು ನೀವು ಜ್ಞಾನ ಪ್ರಾಪ್ತಿ ಮಾಡ್ಕೋರಿ. ಜ್ಞಾನ ಅಂದ್ರೆ ಏನು ರೀ? ಜ್ಞಾನ ಮಣಜೆ ಆತ್ಮಜ್ಞಾನ, ಪಾಹವೇ ಆಪಣಾಸೆ ಆಪಣ. ಮರಾಠ ಹೇಳೋದು ಜ್ಞಾನ ಅಂದ್ರೆ ಏನು ರೀ? ಜ್ಞಾನ ಎಲ್ಲ ಅದ, ಜ್ಞಾನ ಎಲ್ಲರಿಗೆ ಅದ. ನಾ ಯಾರು ಅನ್ನೋದೇ ಜ್ಞಾನ ಲಿಕ್ಕಿದ ಸಮಯ. ಜ್ಞಾನ ಮಣಜೆ ಆತ್ಮಜ್ಞಾನ, ಪಾಹವೇ ಆಪಣಾಸೆ ಆಪಣ. ಯಾನಾವ ಜ್ಞಾನ ಸ್ಪಷ್ಟ ಹೇಳಿದ್ರು ಜ್ಞಾನೇಶ್ವರ ಮಹಾರಾಜರು. ಜ್ಞಾನ ಅಂತ ಹೇಳ್ಕಂತಾರಂದ್ರೆ ನಾ ಯಾರು, ನಾ ಯಾರು ಕಲ್ಲಪ್ಪ ಮಲ್ಲವ್ವ ಅದು ಇದು ನಾ ಅಲ್ಲ, ನಾ ಯಾರು. ಅದನ್ನು ಜ್ಞಾನ ಮಾಡಿಕೊಡ್ರಿ ಅಂದ್ರೆ ನಾ ಯಾರು ಅಂತ ನೀವು ಕಿತ್ತು ಹೇಳಕ್ಕೆ ಹೋದ್ರೆ ಏನಾಗ್ತದೆ? ನೀವು ದೇವ್ರು ಹಾಕಿರಿ. ಮತ್ತೇನು? ನಾ ಯಾರು ಅಂತ ಒಳಕ್ಕೆ ಮಾಡಕ್ಕೆ ಹೋದ್ರಿ ನೀವು ದೇವರಾಗ್ತೀರಿ. ದೇವರಾದವರಿಗೆ ದುಃಖನೇ ಇಲ್ಲ. ಅವರಿಗೆ ಮಹಾತ್ಮರು ಪರಮಾತ್ಮ ಅಂದ್ರೆ ಪುಣ್ಯಾತ್ಮರೇ. ಅಂಥ ಏನಪ್ಪ ಅಂದ್ರೆ ಭಾಗ್ಯವನ್ನು ಕೊಡಲಿಕ್ಕೆ ದೊಡ್ಡ ಕಾರ್ಯಕ್ರಮನ ಲಕ್ಷ್ಮೀ ತಾಯಿಯವರು ಮಾಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಕುಂತವ್ರು ಅದಾರಲ್ಲ ಇವರೇ. ಅವ್ರದ್ದು ದೊಡ್ಡ ಯುದ್ಧ ಮಾಡ್ಬೇಕಾದ್ರೆ ರಾಜ ಮಾಡೋಂಗಿಲ್ಲ, ಸೇನಾ ಬೇಕು. ಮೊದಲು ಸೇನಾಪತಿ ಇದ್ದರೆ ರಾಜ ಯುದ್ಧ ಮಾಡ್ತಾನೆ. ಒಬ್ಬನೇ ಹೋಗಿ ಯುದ್ಧ ಏನು ಮಾಡ್ತಾನೆ?